ನೀವೇ ಮಾಡಿ, ಯಾರು ಬರಲ್ಲಪ್ಪ, ನೀವೇ ಮಾಡಿ, ನಾವು ಯಾರು ಬರಲ್ಲಪ್ಪ. ಎಲ್ಲ ಬನ್ನಿ ಸರ್, ಎಲ್ಲ ನಿಮ್ಮ ಇದು ಎಲ್ಲರೂ ದೂರ ಸರ್ಕೊಡ್ರಿ, ಎಲ್ಲರೂ ದೂರ ಸರ್ಕೊಡ್ರಿ. ಮದು ಎಲ್ಲ ದೂರ ಹೋಗ್ರಿ, ಎಲ್ಲ ದೂರ ಹೋಗ್ರಿ, ಯಾರು ಹೋಗ್ಬೇಡ್ರಿ. ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡ್ಕೊಳ್ಳಿ. ಗಾಡಿ ಬಂತಲ್ಲ, ಇದು ಯಾರೋ 3 ಜನ ಬಂದ್ರು, ಅದ್ರಲ್ಲೊಬ್ರು ನಂಬರ್ ಪ್ಲೇಟ್ ಇದೆ, ಡ್ರೈವರ್ ಬ್ಯಾಡ್ಜ್ ಇದೆ. ಹೆಂಗ್ ಓಡಾಡ್ತಾರೆ ಸರ್? ಡ್ರೈವರ್ ಬ್ಯಾಡ್ಜ್ ಇದಕ್ಕೆ ಎಲ್ಲ ಬೋರ್ಡ್ ಅಂತ ಸರ್, ಗಾಡಿ ಎಲ್ಲ ಬೋರ್ಡ್. ಡ್ರೈವರ್ ಯೂನಿಫಾರ್ಮ್ ಇಲ್ಲ, ಏನೇನಿಲ್ಲ. ಒಟ್ರಾಸಿ ಅವ್ರು ಬಂದ್ಯಾರು, ಇವರು ಬಂದ್ಕೊಂಡು ಇತ್ತ ಇದು ಮಾಡಿ. ನೋಡಿ ಸರ್, ಇದು ನಂಬರ್ ಪ್ಲೇಟ್ ನೋಡಿ ಸರ್. ಆಯ್ತು, ಅದರ ಬಗ್ಗೆ ಏನಿದೆ ಒಂದು ನಿಮ್ಗೆ ಏನಿದೆ ಕೊಡಿ, ನಾವು ಅದ್ರ ಬಗ್ಗೆ ವೆರಿಫೈ ಮಾಡ್ತೀವಿ. ಓಕೆ, ಈಗ ಏನಿದೆ ಕೋಪರೇಟ್ ಮಾಡಿ. ನಮ್ಮಿಂದ ಏನು ಓಕೆ ಸರ್, ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ. ಅವ್ರಿಗೆ ಕರಿಯಪ್ಪ, ಎಲೆಕ್ಷನ್ ಅವರೇ ಬನ್ನಿ, ಬನ್ನಿ ಸರ್, ನೀವು ನಿಂತ್ಕೊಳ್ಳಿ. ಓಕೆ ಸರ್, ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಸರ್, ನಾವು ತೊಂದರೆ ಕೊಟ್ಟಿಲ್ಲ. ಸ್ವಾಮಿ, ನಿಮ್ಗೆ ತೊಂದರೆ ಕೊಟ್ಟಿದೀವ? ಏನು ತೊಂದರೆ ಕೊಟ್ಟಿಲ್ಲ. ಒಂದ್ ನಿಮಿಷ ಸರ್, ನಮ್ಮ ವಾದ ಸರ್, ನೀವು ಸರ್ ಆಮೇಲೆ ಇವರು ಸಮಾಜದಲ್ಲಿ ಪ್ರಶ್ನಾರ್ಥಿ ತರ ಇವ್ರು ಪ್ರಶ್ನೆ ಮಾಡಂಗಿಲ್ವಾ? ಇವರು ಅಲ್ಲಲ್ಲ, ಇವರಿಗೆ ಅದಕ್ಕೆ ಸರ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಂಬರ್ ನೀವು ಒಬ್ರು ಜವಾಬ್ದಾರಿ ಆಫೀಸರು, ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ನೀವು ಹೆಂಗ್ ಓಡಾಡಿದ್ರಿ, ಹೆಂಗ್ ತಗೊಂಡು ಓಡಾಡ್ತಾ ಇದ್ದೀರಾ? ಅದೇನಾಯ್ತು ವಾಲ್ಯೂಷನ್ ಚೆಕ್ ಸರಿ, ಅವರಿಗೆ ಪವರ್ ಇದೆ ಸರ್, ಅವ್ರಿಗೆ ತೊಂದರೆ ಕೊಡ್ತಿಲ್ಲ ಸರ್. ಅವ್ರ ಡ್ಯೂಟಿ ಸರ್, ಒಂದ್ ನಿಮಿಷ ತಪ್ಪಿಗೆ ಅವ್ರ ಡ್ಯೂಟಿ ಮಾಡ್ಕೊಂಡು ಹೋದ್ರು. ನಾವು ಈ ಕಾರಲ್ಲಿ ದುಡ್ಡು ತಗೊಂಡೋಗ್ಬಿಟ್ರಿ, ನಿಮ್ಮ ಅಧಿಕೃತ ಕಾರಲ್ಲಿ ತಗೊಂಡೋಗ್ರಿ ಅಂತ ಹೇಳಿ ಕಳಿಸಿದೀವಿ. ಅಧಿಕಾರಿ ಸಿಬ್ಬಂದಿ ಎಲ್ಲರಿಗೂ ಕಳಿಸಿದೀವಿ, ವಿತ್ ಪೊಲೀಸರು ಕಳಿಸಿದೀವಿ. ನಮ್ಮ ವಾದ, ಈ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ನಿಮ್ಗೆ ಗೊತ್ತಿದೆ, ಇವತ್ತು ಕಾರು ಇವಾಗ 2 ವೀಲರ್ 4 ವೀಲರು ಶೋರೂಮ್ ಇಂದ ಬರ್ತೇವೆ, ನಂಬರ್ ಪ್ಲೇಟ್ ಹಾಕೊಡ್ತಾರೆ. ಇದು 3 ತಿಂಗಳಾದ್ರೂ ಕೂಡ ನಂಬರ್ ಪ್ಲೇಟ್ ಇಲ್ಲ. ಒಂದು, ಆ ಡ್ರೈವರ್ಗೆ ಬ್ಯಾಡ್ಜ್ ಇದೆಯಾ, ವೈಟ್ ಶರ್ಟ್ ಹಾಕಿಲ್ಲ, ನಿಂದು ಇದು ಗಾಡಿ ಇದಿದೆಯಪ್ಪ, ಬ್ಯಾಡ್ಜ್ ಇದೆಯಾ ಅಂತಂದು, ಅದಕ್ಕೆ ಅವನೇನು ಉತ್ತರ ಕೊಟ್ಟಿಲ್ಲ. ಅದಕ್ಕೆಲ್ಲ ನೀವು ನೋಡ್ಕೊಂತೀರಿ ಸರ್, DL ನೀವು ಚೆಕ್ ಮಾಡ್ಕೊಳ್ಳಿ. ಗಾಡಿ ಒಳಗಡೆ ಇನ್ನೇನು ಇಟ್ಕೊಂಡಿರೋ ಗೊತ್ತಿಲ್ಲ, ಒಂದು ಚೆಕ್ ಮಾಡಿ. ನಿಮ್ಮ ಸಮ್ಮುಖದಲ್ಲಿ ಗಾಡಿ ಚೆಕ್ ಮಾಡ್ಬಿಡಿ. ಅದು ಏನಾಗಿದೆ, ಎಲೆಕ್ಷನ್ ಸ್ಕ್ವಾಡ್ ಅಂತ ಯಾವ್ದೋ ಮನೆ ಒಳಗಡೆ ವಿಡಿಯೋ ಹಿಡ್ಕೊಂಡು ಹೋಗ್ತೀರಾ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಇಲ್ಲಿ ಪಬ್ಲಿಕ್ ಅಲ್ಲಿ ಇದು ಮಾಡೋದು ಬೇಡ. ಇದನ್ನ ನೀವು ಬನ್ನಿ, ಬೇಕಾದ್ರೆ ಜೊತೆಗೆ ಬನ್ನಿ, ನೀವಿಬ್ರು ಬನ್ನಿ, ನಾವೇನ್ ಜೊತೆ ಬೇಡ ಅಂತ ಹೇಳ್ತಿಲ್ಲ. ಸ್ಟೇಷನ್ ಗಂಭೀರ ಸಮಸ್ಯೆ ಇದೆ ಸರ್, ಅರ್ಥ ಮಾಡ್ಕೊತಿಲ್ಲ. 1 ಲಕ್ಷ ಚಿಲ್ಲರೆ ಮಿಸ್ಯೂಸ್ ಆಗಿದೆ, ಈ ಕಾರಲ್ಲಿ ಇರ್ಬೋದು ಅಂತ ಓನರ್ ನೀವು ಜೊತೆ ಬನ್ನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದೀವಿ. ನೋಡಿ, ಮಾಧ್ಯಮದಲ್ಲಿ ಹೇಳ್ತೀವಿ, ಎಲೆಕ್ಷನ್ ಸ್ಕ್ವಾಡ್ ಅಂತ ಹೇಳಿ ಪೆಟ್ರೋಲ್ ಬಂಕಿಗೆ ಬಂದ್ರು, ಅವರ ಕೆಲಸನವರು ಬಂದ್ರು, ಅಲ್ಲಿರ್ತಕ್ಕಂಥ 9 ಲಕ್ಷ ಚಿಲ್ಲರೆ ಅಮೌಂಟ್ ಇದೆ ಅಂತ ಹೇಳಿದ್ರು. ಓನರ್ ಪೆಟ್ರೋಲ್ ಬಂಕ್ ಸಂಬಂಧ ಸಿಬ್ಬಂದಿಗಳು ಹೇಳ್ತಾರೆ, ಈ ಕಾರು ಏಕಾಏಕಿ ಈ ಸರ್ಕಲ್ ಇಂದ ಬರುತ್ತೆ, ಈ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಎಲೆಕ್ಷನ್ ಸ್ಕ್ವಾಡ್ ಬಂದಂತ ಒಬ್ಬ ಅಧಿಕಾರಿ, ಅವ್ರ ಜೊತೆ ಇದ್ದಂತ 3 ಜನ ಸಿಬ್ಬಂದಿಗಳು ಮತ್ತು ಆರಕ್ಷಕ ಒಬ್ಬ ಸಿಬ್ಬಂದಿ ಈ ಕಾರಲ್ಲಿ ಕೂರ್ತಾರೆ. ನಮಗೆ ಡೌಟ್ ಬಂದಾಗ ಎಲೆಕ್ಷನ್ ಸ್ಕ್ವಾಡ್ ಅಂತ ಸ್ಟಿಕ್ಕರ್ ಹಚ್ತಾರೆ. ಈ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ. ಈ ಗಾಡಿ ರಿಜಿಸ್ಟ್ರೇಷನ್ ಆಗಿ 1 ತಿಂಗಳು 10 ದಿವಸ ಆಗಿದೆ. ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದಂಗೆ ರೋಡಿಗೆ ಇಡಂಗಿಲ್ಲ. ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಗಾಡಿ ಬಂದಿರೋದು ಫಸ್ಟ್ ಅಫೆನ್ಸ್. ಗಾಡಿ ನಂಬರ್ ಇಲ್ಲದೇನೆ ಎಲೆಕ್ಷನ್ ಸ್ಕ್ವಾಡ್ ಅವರು ಯೂಸ್ ಮಾಡಿದ್ರು ಸೆಕೆಂಡ್ ಅಫೆನ್ಸ್. ಜೊತೆಗೆ ಡ್ರೈವರಿಗೆ ಬ್ಯಾಡ್ಜ್ ಇದೆಯೋ ಗೊತ್ತಿಲ್ಲ. ಗಾಡಿನ ದಯವಿಟ್ಟು ಸಾರ್ವಜನಿಕವಾಗಿ ಚೆಕ್ ಮಾಡಿ. ಸಾರ್ವಜನಿಕರ ಆಗ್ರಹ ಆಗಿದೆ ಇದು. ಇವತ್ತು ಚುನಾವಣಾ ಕಮಿಷನ್ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಇವತ್ತು ಎಲ್ಲ ಪಕ್ಷಾತೀತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಇಲ್ಲಿ ಸಮಸ್ಯೆ ಏನಂದ್ರೆ, ಇವ್ರು ಸಿಸಿ ಬಂದ ಈ ಕಾರ್ ಇರ್ಲಿಲ್ಲ, ಈ ಕಾರು ಆಮೇಲೆ ಬಂದಿದ್ದಂಥದ್ದು. ಇಲ್ಲಿ ಗಾಡಿ ನಂಬರ್ ಇರಲಿಲ್ಲ. ಇಲ್ಲಿ ಪೆಟ್ರೋಲ್ ಬಂಕ್
ನಿಮ್ಗೆ ಏನೇ ಇದ್ರು AR ಹೋದರೆ AR ಹೋದರೆ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು. ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ, ನಿಮ್ಗೇನು ತಪ್ಪೇನಿಲ್ಲ, ನೀವು ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಬನ್ನಿ, ನಿಮ್ದು ಏನೈತೆ ನಿಮ್ದು ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಬನ್ನಿ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇಲ್ಲಿ ಬೇಡ. ನಾವು ನೀವು ಬರ್ತಾ ಇದ್ರೆ ಕಾಯ್ತಾ ಇದ್ದೀವಿ ಸರ್ ಸುಮ್ಮನೆ ಕೊಟ್ಟಿದ್ದೀವಿ ಇವಾಗ. ನೋಡಿ, ನಾನು ಹೇಳ್ತಾ ಸರ್ ನಮಗೆ ಡಿಪಾರ್ಟ್ಮೆಂಟ್ ನಂಬಿಕೆ ಇದೆ. ನೀವು ತಗೊಳ್ಳಿ ಗಾಡಿ, ನಾವು ತಗೊಂತೀವಿ, ನೀವು ತಗೊಳ್ಳಿ. ನಾವು ತಗೊಂತೀವಿ. ನೀವು ಬೇಕಾದ್ರೆ ಬನ್ನಿ, ಬರ್ತೀವಿ. ಸಮಸ್ಯೆ ನಾವು ಹಿಂದ್ಗಡೆ ಬರ್ತೀವಿ.